ಪೋಸ್ಟಿಂಗ್ ಎಲ್ಲ ಬಿಟ್ಬಿಟ್ಟು ಐಸ್ ಕ್ರೀಮ್ ಮಾರಾಕೋಣ. ಸಾಂಬಾರು ಅನ್ನ ಆಲೆ ಅರ್ಧ ಊಟ ಕೇಳ್ರ ಅವ್ನು ತಗೊಂಬಿಟ್ರೆ ಹಬ್ಬ 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 ಮಾಡ್ಬಿಡೋಣ. ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ಅದರಲ್ಲಿ ನಮ್ಮ RCB ಕಪ್ ಹೊಡೆಯಲ್ಲ. ಅದು ಇನ್ನೊಂದು 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರು ಇನ್ನೊಂದು ಹೆಂಗೆ ಗೊತ್ತಾ, ಕರ್ನಾಟಕದಾಗ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಕೊಡ್ರಿ. ಯಾರು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಗಾಯ್ಸ್ ಇಷ್ಟು ಬೇಗ ಕೆಲಸ ಮಾಡ್ತವ್ರೆ. ಪೋಸ್ಟಿಂಗ್ ಹೊರಟಿದ್ದೀನಿ, ಆಲ್ರೆಡಿ ಟೈಮ್ ಐತೆ, ಬರ್ರಿ ಹೋಗೋಣ. ಕಾಲೇಜ್ ಹತ್ರ ಒಂದೇ, ಇವಾಗ ಬಸ್ಸೇ ಬಂದಿಲ್ಲ. ಗುರು ಐಸ್ ಕ್ರೀಮ್ ಮಾರ್ತಾವನೆ, ನಾವು ಐಸ್ ಕ್ರೀಮ್ ಮಾರೋಣ ಅಂದ್ಕೊಂಡಿದೀವಿ. ಪೋಸ್ಟಿಂಗ್ ಎಲ್ಲ ಬಿಟ್ಬಿಟ್ಟು ಐಸ್ ಕ್ರೀಮ್ ಮಾರಾಕೋಣ. ಬರ್ರಿ ಹೋಗೋಣ ಅಂತ. ಹಾಂ ಆಯ್ಸ್ ಪೋಸ್ಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಬಾಯ್ ಹೇಳೋ. ಬಾಯ್ ಗಾಯ್ಸ್. ನಾನಿವಾಗ ಮನೆಗೆ ಬಂದ ಊಟ ಮಾಡ್ತಾಯಿದ್ದೀನಿ. ಅರ್ಧಂಬರ್ಧ ಊಟ ಆದಮೇಲೆ ತೋರಿಸ್ತೆ. ಸ್ನಾನ ಮಾಡ್ಕೊಂಡು ಬರೀ ಮನೆಯಲ್ಲಿದ್ದೀನಿ. ಜೋರು ಕ್ಯಾಮ್ರಾ ಮೇಲೆ ಹಿಡಿತೀನಿ. ಗಾಯ್ಸ್ ಸಾಂಬಾರು ಅನ್ನ ಆಲೆ ಅರ್ಧ ಊಟ ಆಗೈತೆ. ಇವಾಗ ಎಲ್ಲ ಇದು ಹೋಗೋ ಸಿಚುವೇಶನಾಗಿಲ್ಲ, ಮಲ್ಕೋಬೇಕು. ಎನ್ನೇನೋ ವ್ಲಾಗ್ ಮಾಡಿಲ್ಲ ಗಾಯ್ಸ್. ಹೋಗಲೇ ಸಾಯ್ಲಿ ಮತ್ತೆ ಊಟ ಮಾಡಿಸಿತ್ತು. ಇವತ್ತು ಇನ್ನೊಂದು IPL ಆ್ಯಕ್ಷನ್ ಇದೆ ಗಾಯ್ಸ್, ನೋಡೋಣ RCB ಯಾರ್ಯಾರು ಅಂತಾರೆ. ಇವತ್ತು ಕೇಳ್ರ ಅವ್ರು ತಗೊಂಬಿಟ್ರೆ ಹಬ್ಬ 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 ಮಾಡಿಬಿಡೋಣ. ಬರ್ರಿ ನೋಡೋಣ. ನಿನ್ನೆ IPL ಆ್ಯಕ್ಷನ್ ನೋಡಿ ಬೇಜಾರಾಗಿರ್ತೈತೆ. ನಾನು ನಿನ್ನೆ ನೋಡ್ತಾ ಹಂಗೆ ಮಲಗಿಬಿಟ್ಟಿದ್ದೀನಿ. ವೀಡಿಯೋ ಏನು ಮಾಡೋಕ್ಕಾಗಿಲ್ಲ, ವ್ಲಾಗ್ ಮಾಡೋಕ್ಕಾಗಿಲ್ಲ, ಏನಿಲ್ಲ. ಏನಂದರೆ ಬೇಜಾರೇನೆಂದರೆ ಕೇಳ್ರ ಅವ್ರು ತಗೊಳ್ಳಿಲ್ಲ. ವರ್ಸ್ಟ್ ಮ್ಯಾನೇಜ್ಮೆಂಟ್ ಅಂದರೆ ನಮ್ಮದೇ RCB. ಫಸ್ಟು ಮ್ಯಾನೇಜ್ಮೆಂಟ್ ಚೇಂಜ್ ಆಗಬೇಕು, ಆವಾಗ ನಾವು IPL ಕಪ್ ಹೊಡಿಬೇಕು, ಮ್ಯಾಚ್ ಗೆಲ್ಲಬೇಕು, ಇದೆಲ್ಲ ಎಕ್ಸ್ಪೆಕ್ಟೇಷನ್ ಇಕ್ಕೊಬೇಕು. ಯಾವುದೇ ಕಾರಣಕ್ಕೂ ಮ್ಯಾನೇಜ್ಮೆಂಟ್ ಚೇಂಜ್ ಆಗದಲ್ಲೇ ನಮ್ಮ RCB ಕಪ್ ಹೊಡೆಯಲ್ಲ, ಅದು ಕನ್ಫರ್ಮಾಗಿ ಗೊತ್ತಾಗೈತೆ. ನಾನು ನಿನ್ನೆ ವ್ಲಾಗ್ನ ಇವತ್ತು ಎಂಡ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ಬಿಟ್ಟು ಇನ್ನೂ ರೆಡಿಯಾಗಿಲ್ಲ, ಪೋಸ್ಟಿಂಗ್ ಐತೆ, ಹೋಗಬೇಕು. ಆಯ್ಸ್ ಏನಂದರೆ ನಮಗೆ ಇಷ್ಟೇ ಬೇಜಾರು, ರಾಹುಲ್ನ ಯಾಕೆ ತಗೊಳ್ಳಿಲ್ಲ. ಇನ್ನು 2 ಕೋಟಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಇವ್ರು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋರು, ಬೇರೆಯವ್ರಿಗೆಲ್ಲ 2 ಕೋಟಿ 14 ಕೋಟಿಗೇನೋ ಹೋಗಿದ್ದು. ಡೆಲ್ಲಿ ಅನ್ನಕ್ಕಂತೀನಿ ರೀ ಬ್ರಾ, ಡೆಲ್ಲಿಗೆ ಹೋಗಿದ್ದವನು. ಮತ್ತೆ ಡೆಲ್ಲಿನ ಎಂತ್ಕೊಂತೀವಿ ಬ್ರೋ, ಯಾವುದೋ ಟೀಮ್ಗೆ ಹೋದ. ಇನ್ನೊಂದು 2 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರು ಸಿಕ್ಕಿರೋ. 16-18 ಕೋಟಿವರೆಗೂ ಹೋಗಿದ್ದಿದ್ರು ಆರಾಮಾಗಿ ಸಿಕ್ಕಿರೋರು. ಯಾಕಂದರೆ ಅಷ್ಟು ಇದಿರಲಿಲ್ಲ, ಅಂದರೆ ತಾಣಲ್ಲ ಅಂತ ಇದ್ರು. ನಿಜವಾಗ್ಲೂ ಹೆವಿ ಬೇಜಾರಾಗೈತೆ. ಯಾರ್ಯಾರು IPL ಆ್ಯಕ್ಷನ್ ನೋಡಿದಿರೋ ಎಲ್ಲರಿಗೂ ಬೇಜಾರಾಗಿರ್ತೈತೆ. ಬಟ್ ನೋಡಿಲ್ಲ ಅಂದರೂ ನೋಡ್ರಿ, ಇವತ್ತೈತೆ ನೋಡೋಣ. ಅಂದಂದ ಪ್ಲೇಯರ್ಸ್ಗಳನ್ನೇ ಇವ್ರು ಕರ್ಕೊಂಡಿಲ್ಲ ಅಂದಮೇಲೆ ಇನ್ಯಾರನ್ನು ಕರ್ಕೊಂತಾರೆ, ಇನ್ಯಾರು ಅವರೇ ಹೋಗಲಿ. ಇವ್ರನ್ನ ತಾಂಡಕ್ಕಾದ್ರೂ ಇಷ್ಟು ಇನ್ನೂ ನಾನು ನೋಡಿದಾಗ ಹೇಸಲ್ವುಡ್ ಅವ್ರನ್ನೆಲ್ಲ ತಾಂಡಾಗ ಇನ್ನೂ 39 ಕೋಟಿ ಇತ್ತು. 39 ಕೋಟಿ .25 lakhs ಇತ್ತು. ಇನ್ನು ಅಷ್ಟೊಂದು ದುಡ್ಡು ಇಕ್ಕೊಂಡು ಏನು ಮಾಡ್ತಾರೆ? ಸುಮ್ಮನೆ ತಾಂಡೋಗ್ಬಿಟ್ಟು ಇದನ್ನ ಯಾಕೆ ಆಡಿಸ್ತೀರ? ಸುಮ್ಮನೆ ನಮ್ಮದು ಒಂದು ಟೀಮ್ ಇರಬೇಕು ಅಂತ ಸುಮ್ಮನೆ ಪ್ಲೇಯರ್ಸ್ ತಾಣಕ್ಕಿನ್ನ ಈ ಫ್ಯಾನ್ಸ್ಗಳಿಗೆ ಸಖತ್ ಬೇಜಾರು ಮಾಡ್ತಾಯಿದ್ದೀರಾ. ಅದು ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ನಮಗಂತೂ ಗೊತ್ತಾಗ್ತಾಯಿಲ್ಲ. ಏನು ನಿಮಗೆ ತಲೆ ಇದ್ದು ಮಾಡ್ತಾಯಿದ್ದೀರೋ, ತಲೆ ಇಲ್ದಲೇ ಮಾಡ್ತಾಯಿದ್ದೀರೋ ಏನೋನಪ್ಪ, ನಮಗಂತೂ ಗೊತ್ತಿಲ್ಲ. ನಿಜವಾಗ್ಲೂ RCB ಟೀಮಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೊಂದು ಕೀಳಾಗಿ ನೋಡೋದಲ್ಲ. ಸೋತ್ರು ಸಪೋರ್ಟ್ ಮಾಡ್ತಾರೆ, ಗೆದ್ದರು ಸಪೋರ್ಟ್ ಮಾಡ್ತಾರೆ, ಇದೆಲ್ಲ ಬಿಡ್ರಿ. ಫಸ್ಟ್ ಇನ್ನೊಂದು ಏನು ಗೊತ್ತಾ, ಕರ್ನಾಟಕದಾಗ ಮ್ಯಾನೇಜ್ಮೆಂಟ್ ಮಾಡೋಕ್ಕೆ ಕೊಡ್ರಿ. ಬೇಜಾನ್ ಜನ ಇದ್ದಾರೆ, ಅವ್ರಿಗಂತರಿಗೆ ಕೊಡ್ರಿ, ಅವಾಗ ಸರಿ ಹೋಗ್ತೈತೆ. ಅದು ಬಿಟ್ಬಿಟ್ಟು ಯಾರ್ಯಾರಿಗೋ ಕೊಡ್ತೀರಾ ಮ್ಯಾನೇಜ್ಮೆಂಟು, ತಗೊಂಬಂದು ಹಿಂಗೆ ಮಾಡ್ಕೊತೀರ. ಏನಾದ್ರು ಮಾಡ್ಕೊಳ್ಳಿ ಆಯ್ಸ್. ಅವ್ರೇನು ಬಂದು ನಮ್ಮ ಜೀವನ ಚೇಂಜ್ ಮಾಡಲ್ಲ. ಎಲ್ಲರೂ ನಿಮ್ಮ ಜೀವನ ನೀವೇ ನೋಡ್ಕೊಬೇಕು ಅಂತ ಹೇಳ್ತಾ ವ್ಲಾಗ್ ಏನು ಮಾಡ್ತಾಯಿದ್ದೀವಿ ಗಾಯ್ಸ್.
ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇನ್ಮೇಲೆ ನೋಡೋಣ RCB ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ಗೈಸ್ ಬಾಯ್. खत्म. बाय बाय, टाटा, गुड बाय, गया.